ಫೋನ್ ಇರಿಯತ್ತೆ, ನಾನ್ ತಗೊಂಡ್ಬರ್ತೀನಿ. ಎಲ್ಲೋಗ್ತಿದ್ಯಾ? ಕೂತ್ಕೋ ನೀನು, ಆರಾಮಾಗಿ ಕೂತ್ಕೋ. ನೀವ್ ಆರಾಮಾಗಿ ಟಿವಿ ನೋಡಿ, ನಾನಿರೋದೇನಕ್ಕೆ? ನಾನ್ ನೋಡ್ತೀನಿ. ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಕುಡಿಯೋ ಕಾಫಿನೂ ಗಂಟ್ಲಲ್ಲಿ ಇಳಿಯಲ್ಲ ಅನ್ಸುತ್ತೆ. ಹಲೋ, ಹೇಳ್ರಿ. ಇದ್ಯಾವ್ದು ಗಂಡಸರ ವಾಯ್ಸ್ ಬರ್ತಿದೆಯಲ್ಲೋ? ಗಂಟ್ಲು ಸರಿ ಇಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅಣ್ಣನೋ ತಮ್ಮನೋ ಇರ್ಬೋದು. ಮಾತಾಡು ಮಾತಾಡು ಮಾತಾಡು. ಅಲ್ಲ ಕಣೋ, ಗಂಡ ಆಗಿದ್ರೆ ಇರೋ, ನಾನೇನೋ ಮ್ಯಾನೇಜ್ ಮಾಡ್ತೀನಿ, ನೋಡೋಣ. ಹಲೋ, ಯಾರ್ರೀ? ಮಾತಾಡಿ. ಹಲೋ, ಇದು KA 222 ಓನರ್ ಮಾತಾಡ್ತಿರೋದಾ? ಆದ್ರೂ ಇನ್ಶೂರೆನ್ಸ್ ಹೋಗಿದ್ರೆ ನಾನ್ ಕಟ್ಟಲ್ಲ. ಇಡ್ರಿ ಫೋನು. ಅಲ್ಲಲ್ಲ, ಒಂದ್ ನಿಮಿಷ. ಹಲೋ ಹಲೋ, ನಾವು ಇನ್ಶೂರೆನ್ಸ್ ಅವರಲ್ಲ. ಮತ್ ಯಾಕ್ರಿ ಫೋನ್ ಮಾಡಿ ತಲೆ ತಿಂತೀರಾ? ನಾನು ಎಷ್ಟು ಬಿಸಿ ಇರ್ತೀನಿ ಅಂತ ಗೊತ್ತಾ ನಿಮ್ಗೆ? ಕೂಪನ್ ಕೂಪನ್ ಕೂಪನ್. ಸರ್, ನೀವು ನಿಮ್ ಗಾಡಿ ಮೇಲೆ ಏನಾದ್ರು ಕೂಪನ್ ತಗೊಂಡಿದ್ರಾ? ಯಾವನಿಗೆ ಗೊತ್ತು? ಅದು ನೋಡ್ಸೋದು ನನ್ನ ತಂಗಿ. ನಾ ಹೇಳಿಲ್ವಾ? ಸರ್, ನಾವು ಅವ್ರನ್ನ ಮೀಟ್ ಮಾಡ್ಬೋದಾ? ಏನ? ಆದ್ರೆ ತಪ್ಪು ತಿಳ್ಕೊಬೇಡಿ ಸರ್, ಈ ಕೂಪನ್ ತಗೊಂಡಿದ್ದೀರಲ್ಲ, ಪ್ರೈಸ್ ಮನಿ, ಅದಕ್ಕೆ ಪ್ರೈಸ್ ಮನಿ ಬಂದಿದೆ. ಅದನ್ನ ಕೊಡಕ್ಕೆ ಮೀಟ್ ಮಾಡ್ಬೋದಾ ಅಂತ ಕೇಳಿದ್ದು. ಏನು ದುಡ್ಡ? ಹೌದು ಸರ್. ಅವ್ರ ಹೆಸರು ತಿಳ್ಕೊಬೋದಾ? ಎಷ್ಟು ದುಡ್ಡು ಸಿಗ್ತಿದೆ? ಒಂದು 10. ಏನಾಯ್ತ್ರಿ? ಏನಿಲ್ಲ ಪುಷ್ಪ. ಏನು 10 ಲಕ್ಷನಾ? ಹೌದು ಸರ್. ನಿಮ್ ತಂಗಿ ಬಂದ್ರೆ ನಾವು ಅಷ್ಟು ದೊಡ್ಡ ಅಮೌಂಟ್ ಅಂತೀರಾ? ಹೆಣ್ಮಕ್ಳು ಕಳ್ಸಕ್ಕಾಗತ್ತಾ? ನಾನೇ ಬರ್ತೀನಿ. ಎಲ್ಲಿಗೆ ಅಂತ ಹೇಳಿ. ಯಾವ ಇವೆಲ್ಲ? ಬರ್ಲಿ ಬಿಡೋ. ಮಿಸ್ ಮೂಗುತಿ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಬರ ಕೇಳು. ಸರಿ ಸರ್, ನಾಳೆ ಎಲ್ಲಿಗೆ ಬರಬೇಕು ಅಂತ ನಾನು ಮೆಸೇಜ್ ಮಾಡ್ತೀನಿ. ನಾಳೆ ಶಾರ್ಪ್ 10 ಗಂಟೆಗೆ ಅಲ್ಲಿಗೆ ಬಂದ್ಬಿಡಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಆಹಾ, ಬೆಟ್ಟದಂಗ್ ಬಂದಿದ್ ಕಷ್ಟ ಮಂಜಿನ ತರ ಕರ್ಗೋಗ್ತಿದೆ. 10 ಲಕ್ಷ. ನಾನ್ ಶ್ರೀಮಂತ. ಈಗ್ಲೂ ಮಲ್ಕೊಂಡಿದ್ದಾನೆ. ಅಣ್ಣ ಅಣ್ಣ ಎದ್ದೇಳು, ಅಣ್ಣ ಎದ್ದೇಳು. ಏನೇ ನಿಂದು ಬೆಳಬೆಳಗ್ಗೆ? ಟೈಮ್ ನೋಡಿದ್ಯಾ? ಆಗ್ಲೇ 6:30 ಆಗೋಯ್ತು. ಇನ್ನೂ ಮಲ್ಕೊಂಡೇ ಇದೆಯಲ್ಲ, ಸೋಂಬೇರಿ. ಎದ್ದೇಳು. ನಿದ್ದೆ ಮಾಡೋರ್ನ ಹೇಳಿಸ್ರೆ ಪಾಪ ಬರತ್ ಕಣೆ. ಪಾಪ ಬಂದ್ರು ಪರವಾಗಿಲ್ಲ, ನೀನೀಗ ಎದ್ದೇಳಲೇಬೇಕು. ಎದ್ದೇಳು. ನಾನ್ ಕೆಳಗಡೆ ಕಾಯ್ತಾ ಇರ್ತೀನಿ, ಬೇಗ ರೆಡಿ ಆಗ್ ಬಾ. ಸರಿ, ನೀನ್ ಹೋಗು, ನಾನ್ ಬರ್ತೀನಿ. ನಾನ್ ಹೋಗಲ್ಲ, ನೀನೆದ್ದು ಕಣ್ಬಿಡು, ಆಗ್ಲೇ ನಾನ್ ನಂಬೋದು. ಎದ್ದೇಳು. ಏನೇ ನಿಂದು ಬೆಳಬೆಳಗ್ಗೆ ಹಿಂಸೆ ಕೊಡ್ತಿದ್ಯಾ? ಇದ್ದು ನನ್ನ ಅಣ್ಣ ಅಂದ್ರೆ. ಲೇಟ್ ಮಾಡ್ಬೇಡ, ಬೇಗ ರೆಡಿ ಆಗ್ ಬಾ, ನಾನ್ ಕಾಯ್ತಾ ಇರ್ತೀನಿ. ಸರಿ. ಮಾಡ್ತೀನಿ. AC ಇಲ್ದೆ ನೀನ್ ಮಲ್ಗಲ್ವಲ್ಲ? ಇವಾಗ ಅದ್ ಹೆಂಗ್ ಮಲ್ಕೋತೀಯ ನಾನು ನೋಡ್ತೀನಿ. ಎದ್ದೇಳಣ್ಣ, ಎದ್ದೇಳು. ಏಯ್, ಕಿರ್ಚ್ಬೇಡ. ಎದ್ದಿದ್ದೀನಲ್ವಾ? ಎದ್ದೇಳಲೇಬೇಕು. ಯಾಕೆ ಹೇಳು? ಬಂದಿರೋದು ರಿಯಾ. ಲಾಸ್ಟ್ ಟೈಮ್ ತಣ್ಣೀರಾಕ್ ಎದ್ದೇಳ್ಸಿದ್ ನೆನ್ಪಿದೆ ತಾನೆ? ಮತ್ತೆ ಮಲ್ಗೋ ಯೋಚನೆನೂ ಮಾಡ್ಬೇಡ. ಬಾಯ್ಲಿ. ಏನು? ಆಯ್ತು, ಬಾ ಬೇಗ. ಅಣ್ಣ, ಇದೇ ನೀ ಡ್ರೆಸ್ ಅಲ್ಲಿ ಬಂದಿದ್ಯಾ? ಜಾಗಿಂಗ್ ಇನ್ನೆಂಗ್ ಹೋಗ್ತಾರೆ? ನೀನ್ ಕಾಲೇಜಿಗೆ ಹೋಗಿ ರೆಡಿ ಆಗಿದ್ಯಾ? ಅದು ಇಷ್ಟು ಬೆಳಗ್ಗೆ. ಅಯ್ಯೋ, ಇವತ್ತು ಮರ್ತ್ ಬಿಟ್ಯಾ? ನನ್ ಎಕ್ಸಾಮ್ ಬ್ರೋ.
ಪ್ರತಿ ಸಲ ನೀನ್ ತಾನೇ ಡ್ರಾಪ್ ಮಾಡೋದು. ಓ ಹೌದಲ್ವಾ, ಒಂದ್ 10 ನಿಮಿಷ ಕೊಡು, ಸ್ನಾನ ಮಾಡಿ ರೆಡಿ ಆಗಿ ಬರ್ತೀನಿ. ಏ ನೀನ್ ಸ್ನಾನ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಎಕ್ಸಾಮ್ಸ್ ಲೇಟ್ ಆಗತ್ತೆ. ಏಯ್ ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನೋಡಿ ಹೆಂಗ್ ಕಾಣ್ತಿದ್ದೀನಿ. ವಿರಾಟ್ ಸಂಪತ್ ತರ ಕಾಣಿಸ್ತಿಲ್ಲ, ನೀನೊಂಥರ ವಿಕಿ ಮಿಕ್ಕಿ ತರ ಕಾಣಿಸ್ತಿದ್ಯಾ. ಬಿಕ್ಕಿ ಮಿಕ್ಕಿ ತರನಾ? ಅಷ್ಟೊಂದು ವಿಚಿತ್ರವಾಗಿ ಕಾಣಿಸ್ತಿದ್ದೀನಾ? ಎಕ್ಸಾಕ್ಟ್ಲಿ ಹಾಗೆ ಕಾಣಿಸ್ತಿದ್ಯಾ. ಅದು ಗೊತ್ತಿದ್ರು ನನಗೆ ಕಾಲೇಜಿಗೆ ಕರ್ಕೊಂಡು ಹೋಗ್ತಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ನಾನು ಬರಲ್ಲ, ಹೋಗು. ಅಣ್ಣ 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 ಪ್ಲೀಸ್ ಅಣ್ಣ, ನೀನ್ ನನ್ ಮುದ್ದು ಬ್ರೋ ಅಲ್ವಾ, ನೀನ್ ಹೇಗಿದ್ರು ಚಂದನೆ ಕಣೋ. ಈಗಷ್ಟೇ ವಿಕ್ಕಿ ಮಿಕ್ಕಿ ಅಂತ ಏನೋ ಅಂದೆ, ಈಗ ಬರಲ್ಲ ಅಂದಿದ್ಕೆ ಪೂಸಿ ಹೊಡಿತಿದ್ಯಾ? ಏನ್ ಮಾಡ್ಲಿ ಬ್ರೋ, ನೀನ್ ನಂಗೆ ಲಕ್ಕಿ. ಅದು ಎಕ್ಸಾಮ್ಸ್ ದಿನ ಜೊತೆಗ್ ಬಂದ್ರೆ ಎಕ್ಸಾಮ್ ಸಖತ್ತಾಗಿ ಆಗತ್ತೆ. ಅದು ಅಲ್ದೆ ನೀನ್ ಡ್ರೈವ್ ಮಾಡ್ತಾ ನಾನು ಓದ್ಕೋಬಹುದು ತಾನೆ. ನಾನ್ ನಿನ್ ಕ್ಯೂಟ್ ತಂಗಿ ಅಲ್ಲಣ್ಣ, ಪ್ಲೀಸ್ ಬಾ 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 ಬಾ. ಸಂಜೆ ನೀನೇ ನನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು, ಓಕೆನಾ? ಸರಿ. ರಿಯಾ ಒಂದ್ ನಿಮಿಷ ಬಾಯಿಲೆ. ನಿನ್ಗೊಂದು ವಿಷಯ ಹೇಳ್ತೀನಿ, ಬೇಜ ಮಾಡ್ಕೋಬಾರ್ದು. ಏನು? ನಿನ್ನ ಆಕ್ಚುಲಿ ನನಗೆ ಸಿಕ್ಕಿದ್ದು ನಮ್ಮನೆ ಕೊನೆ ಬೀದಿಲಿ ಒಂದು ತಿಪ್ಪೆಗುಂಡಿದ್ಯಲ್ಲ ಅಲ್ಲಿ. ಅಯ್ಯೋ ಪಾಪ ಮಗು ಅಂತ ಮನೆ ಕರ್ಕೊಂಬಂದೆ. ಸೊ ನಿನ್ ಲೈಫ್ ಸೇವರು ನಾನೇ. ಅಣ್ಣ ಅಣ್ಣ ಒಂದ್ ನಿಮಿಷ. ಆಕ್ಚುಲಿ ಐ ಆಮ್ ಸಾರಿ ಅಣ್ಣ. ಬೆಳಿಗ್ಗೆ ಬೇಗ ಎಬ್ಸ್ ಕರ್ಕೊಂಬಂದಿದ್ಕೆ ಈಗ ಸಾರಿ ಕೇಳ್ತಿದ್ಯಾ? ಅದಕ್ಕಲ್ಲ, ಮತ್ತಿನ್ನೇನಕ್ಕೆ? ರಮ್ಯಾ ನಿಂಗೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ದೆ ನಾನು ನಿನ್ನ ತುಂಬಾ ರೇಗಿಸ್ಬಿಟ್ಟೆ. ನಾನು ಹಾಗೆ ಮಾಡ್ಬಾರ್ದಿತ್ತು. ಅದೆಲ್ಲ ನೀನ್ ಮಾಡ್ಲಿಲ್ಲ ಅಂದ್ರೆ ನನ್ ತಂಗಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ರಮ್ಯಾಂಗ ಆ ವಿಷಯ ಗೊತ್ತಾ? ಇಲ್ಲ ಕಣೆ, ಅವಳಿಗೆ ನಾನೇ ಹೇಳ್ತೀನಿ. ಅವಳ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಪ್ರಶ್ನೆ ಕೇಳಕ್ಕಾದ್ರೂ ನಾನು ಅವಳ ಮುಂದೆ ಇರಬೇಕು. ಮೊದಲೇ ವಿಷಯ ಹೇಳ್ದೆ ಅವಳಿಗೆ ಆಸೆ ಹುಟ್ಟೋ ಹಾಗೆ ಮಾಡಿದ್ದೀನಿ. ತಪ್ಪು ಮಾಡಿದ್ಮೇಲೆ ಫೇಸ್ ಮಾಡಲೇಬೇಕಲ್ವಾ? ನೀನ್ ಮಾಡ್ತಿರೋದು ಸರಿಯಾಗಿದೆ ಅಣ್ಣ, ಡೋಂಟ್ ವರಿ, ಅವಳು ಅರ್ಥ ಮಾಡ್ಕೋತಾಳೆ. ಅಬ್ಬಬ್ಬಬ್ಬಾ, ಇಂಜಿನಿಯರ್ಗೆ ಹೋಗಿದ್ದು ವಯಸ್ಸಾಗಿರೋ ತರ ಮಾತಾಡ್ತಿದ್ಯಾ, ಜೊತೆಗೆ ಸೀರಿಯಸ್ ಆಗಿ ಬೇರೆ ಮಾತಾಡ್ತಿದ್ಯಾ. ಏಯ್ ಹೋಗೆ ABCD ಬರೆಯಕ್ ಹೋಗು. ಅಣ್ಣ ನೀನ್ ಹೀಗೆ ಮಾತಾಡ್ತಿರ್ತೀಯೋ ಎಕ್ಸಾಮ್ ಬರೆಯಕ್ ಹೋಗ್ತೀಯೋ? ನೀನೇ ಲೇಟ್ ಮಾಡಿದ್ದು, ನೀನ ಬಂದ್ಮೇಲೆ ನೋಡ್ಕೋತೀನಿ. ಬಾಯ್ ಬಾಯ್ ಬಾಯ್. ಯಾರಾದ್ರೂ ಕಾಪಾಡಿ, ಕಳ್ಳ ಬಿಡೋ, ಏಯ್ ಬಿಡೋ, ಕಳ್ಳ ಬಿಡೋ, ಹೇಯ್ ಕಳ್ಳ ಯಾರಾದ್ರೂ ಕಾಪಾಡಿ. ಹೇಯ್
ಹೇಯ್ ಮಾಡಿದ ತಪ್ಪು ಕಾಡ್ದೆ ಬಿಡಲ್ಲ. ಕ್ಷಮೆ ಕೇಳಿ ತಾಳಿ ವಾಪಸ್ ಕೊಡು. ಬಿಡ ಕೊಡಲ್ಲ ಕಣ ಬಿಡ. ಏಯ್ ಕೊಡಲ್ವಾ? ಇಲ್ಲ ಕಣ ಬಿಡ. ಕೊಡಲ್ವಾ? ಬಿಡಲ್ವಾ? ಏಯ್ ಮತ್ತೆ ಸರ್ ಬಿಡ್ಬೇಡಿ, ಹೊಡಿರಿ ಹೊಡಿರಿ, ಬಿಡ್ಬೇಡಿ. ಆ ಮೂಗುತಿ ಹುಡುಗಿ ನಿಂಗೆ ಮತ್ತೆ ಮತ್ತೆ ಸಿಗ್ತಿರೋದ್ ನೋಡಿದ್ರೆ ನಂಗೆ ಯಾಕೋ ಇದೇ ನಿನ್ ಡೆಸ್ಟಿನಿ ಅಂತ ಅನಿಸ್ತಿದೆ ಕಣ. ನನ್ನವಳೆ ಪ್ರೀತಿಸುವಂದವಳೆ ಕಳೆದು ಮುಟ್ಟುವಂಥ ಸುಂದರಿ ನನ್ನವಳೆ. ಬೇರೇನು ಬೇಕಿಲ್ಲ ನೀನೇ ಬರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಏಳು ಸ್ವರ. ಸರ್ ಆನಂದದ ಆಲಾಪನ ಸನಿಹ ರೋಮಾಂಚನ. ಸರ್ ಸರ ತಗೋತಾ ಇದ್ದಾನೆ. ತಂಗಾಳಿ ತಬ್ಬಲು ನಾನು ತೆರೆದೆ ಕೈಯನು, ಕಂಬಿಟ್ಟು ನೋಡಿದರಲ್ಲಿ ಕಂಡೆ ನಿನ್ನನು. ತಿರುಗಿ ನೋಡೆ ನೀನೊಮ್ಮೆ ನನ್ನ ಸನ್ನೆಯ, ನಿಂಗಾಗಿ ಕಟ್ಟುವೆ ನಾನು ಹೊಸ ನಾಳೆಯ. ಗುನುಗುದಿರುವೆ ನಾನು ಸ್ವಲ್ಪ ಗಮನಿಸು, ನನ್ನೆಲ್ಲ ಕನಸು ಈಗ ಒಂದು ಗೂಡಿಸು. ನನ್ನ ಹೊಸ ದಾರಿಯು ನಿನ್ನ ಕೈ ರೇಖೆ ಸ್ವಲ್ಪ ಬೇಗನೆ ನಾನೇ ಬರುತ್ತಿರುವೆನೆ. ಇಲ್ಲಿಂದಲೇ ಆಮಂತ್ರಣ ಸನಿಹ ರೋಮಾಂಚನ. ಕಳ್ತನ ಮಾಡ್ತೀಯ ಕಳ್ತನ? ದುಡ್ಡು ತಿನ್ನಕ್ಕೇನೋ ರೋಗ ನಿಂಗೆ? ಎಲ್ಲಿ ಖಾಲಿ ಸರ ಕೊಡು ಕೊಡು. ಇನ್ಮೇಲೆ ಕಳ್ತನ ಮಾಡೋದಿರ್ಲಿ, ಮಾಡೋ ಯೋಚನೆ ಬರಬಾರ್ದು. ಒಂದ್ ಮಾಂಗಲ್ಯದ ಬೆಲೆ ಗೊತ್ತಾ ನಿನ್ಗೆ? ಇದು ಬರೀ ಚಿನ್ನದ ಸರ ಅಲ್ಲ, ತಾನ್ ಪ್ರೀತಿಸೋ ಜೀವ ತನ್ನ ಜೊತೆ ಇದೆ ಅನ್ನೋ ಗುರುತು. ಆ ಹಿರಿ ಜೀವ ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರೋ ಮಾಂಗಲ್ಯ ಇದು. ಇದನ್ ಕದ್ಯದ್ ಹೋಗ್ಲಿ, ಮುಟ್ಟೋ ಯೋಗ್ಯತೆನೂ ನಿನಗಿಲ್ಲ. ಇನ್ಯಾವತ್ತು ಕಳ್ತನ ಮಾಡಲ್ಲ. ಅಲ್ಲ
ಅಲ್ಲ ರೀ ಆ ಕಳ್ಳ ನೋಡಿದ್ರೆ ಜೋರಾಗಿ ಗಾಳಿ ಬಂದ್ರೆ ಹಾರೋಗೋ ತರ ಇದ್ದಾನೆ. ನೀವ್ ನೋಡಿದ್ರೆ ಅವನ ಹತ್ರನೇ ಒದೆ ತಿಂದಿದ್ದೀರಲ್ಲ. ಪಾಪ ಕಳ್ಳ. ನೀವ್ ಅವನನ್ನ ಓಡಿಸ್ಕೊಂಡ್ ಬಂದಿದ್ ಸ್ಪೀಡ್ ನೋಡಿ ನೀವ್ ಇಲ್ಲಿ ಚೆನ್ನಾಗಿ ಫೈಟ್ ಮಾಡ್ತಿರ್ತೀರಾ ಅನ್ಕೊಂಡೆ. ನೀವ್ ನೋಡಿದ್ರೆ ಹೇಳಿ ಮೇಲೆ ಹೇಳ್ರಿ ಮೇಲೆ. ಎಲ್ಲೋದ್ನಮ್ಮ ಅವನು? ನನ್ ಸರ ಸಿಗ್ಲಿಲ್ವಾ? ಸಿಕ್ಕಿದೆ ಅಮ್ಮ, ಗಾಬರಿ ಆಗ್ಬೇಡಿ. ಥ್ಯಾಂಕ್ಸ್ ಅಮ್ಮ. ನಿನ್ಗೆ ಚಿನ್ನದಂತ ಹುಡುಗ ಸಿಗ್ಲಿ. ಅಮ್ಮ ನೀವ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಅವರಿಗೆ. ಪಾಪ ಕಷ್ಟಪಟ್ಟು ಫೈಟ್ ಮಾಡಿ ನಿಮ್ ಸರನ್ ಬಿಡ್ಸ್ಕೊಟ್ಟಿದ್ದಾರೆ. 100 ಕಾಲ ಚೆನ್ನಾಗಿರಪ್ಪ. ಅಮ್ಮ ಸರ ಬಿಡಿಸಿದ್ದು ಅವರೇ. ಆದ್ರೂ ನನಗೆ ಚಿನ್ನದಂತ ಹುಡುಗಿ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಸರಿಪ್ಪ, ನಿಮ್ ಮನ್ಸಿಗೆ ಹಿಡ್ಸಿರೋಂತ ಹುಡುಗಿನೇ ನಿಮ್ ಮನೆ ಸೊಸೆಯಾಗಿ ಬರ್ಲಿ. ನೀವ್ ಹೇಳಿದ್ರಲ್ಲ ಹಾಗೆ ಆಗದ್ ಬಿಡಿ. ಸರಿಪ್ಪ, ನಾನಿನ್ ಬರ್ತೀನಮ್ಮ. ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಬೇಕು ಅಂತ ಎಲ್ಲ ಕಾಯ್ತಾ ಇದ್ದಾರೆ. ನೀವ್ ನೋಡಿದ್ರೆ ಇಲ್ಲಿದ್ದೀರಾ. ಸರ್, ಪಂಕ್ತಿ ಶುರುವಾಯ್ತು, ಊಟಕ್ ಬನ್ನಿ. ಅವತ್ತು ನಾಮಕರಣದಲ್ಲಿ ಇದ್ದಿದ್ದು ನೀವೇ ಅಲ್ವಾ? ನಾನೇ. ಇವತ್ತು ಅಲ್ಲಿ ಗೆಸ್ಟ್ ಆಗಿ ಬಂದಿದ್ದಾ? ಇಲ್ಲ, ನನ್ ತಂಗಿ ಅದೇ ಕಾಲೇಜಲ್ಲಿ ಓದ್ತಿರೋದು, ಡ್ರಾಪ್ ಮಾಡಕ್ ಬಂದಿದ್ದೆ. ಹೌದಾ? ನನ್ ತಮ್ಮನೂ ಅದೇ ಕಾಲೇಜಲ್ಲಿ ಓದ್ತಿರೋದು, ನಾನು ಡ್ರಾಪ್ ಮಾಡಕ್ ಬಂದಿದ್ದೆ. ಹಾಗಾದ್ರೆ ಸರಿ ಬಿಡಿ, ಇವತ್ ನನ್ ಮದನ್ ಅಂತ ನೀವ್ ನನಗೆ ಬೈಯಲ್ಲ. ಆ ಕೇಟ್ರಿನ್ ಮದನ್ ಎಲ್ಲಿದ್ದಾನೆ ಅಂತ ಸ್ವಲ್ಪ ನೋಡಮ್ಮ, ಏನು ವ್ಯವಸ್ಥೆನೇ ಆಗಿಲ್ಲ. ಸರಿ ಅಕ್ಕ. ಎಲ್ಲೆಲ್ಲ ಅಂತಾರೆ ಹುಡ್ಕೋದ್ ನಿಮ್ಮನ್ನ? ಏಟ್ ತಿಂದು ಮೈ ಕೈಲ್ಲ ನೋವ್ತಿದೆ, ನನ್ ಕೈಲಿ ಊಟ ಬಡ್ಸಕ್ಕೂ ಆಗಲ್ಲ. ಸಾರಿ, ಅವತ್ ನನಗೆ ಗೊತ್ತಿಲ್ಲದೆ ನಿಮ್ಮನ್ನ ಕೇಟ್ರಿಂಗ್ ಅವರು ಅನ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ ಬಿಡಿ, ಅದಕ್ಕೆ ಅವತ್ತೇ 100 ಸಲ ಸಾರಿ ಕೇಳಿದಿರಲ್ಲ. ಸಾರಿ. ಹಾಗಿದ್ರೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸಾ? ಹೌದು, ಆ ಕಾಲೇಜ್ ಹತ್ರ ಸುಮಾರು ಜನ ಇದ್ರು, ಆದ್ರೆ ಯಾರು ಮಾಂಗಲ್ಯ ಸರನ ಬಿಡ್ಸೋದಕ್ ನೋಡ್ಲೇ ಇಲ್ಲ. ಆದ್ರೆ ನೀವು ಹಿಂದೆ ಮುಂದೆ ನೋಡ್ದೆ ಕಳ್ಳನ್ ಹಿಡಿಯೋದಕ್ಕೆ ಓಡ್ ಬಂದ್ರಿ. ಆದ್ರೆ ನಾನು ಉಳಿಸಿದ್ ನೀವಲ್ವಾ? ಹಾ? ಅಂದ್ರೆ ಕಳ್ಳನಿಂದ ನಾನು ಉಳಿಸಿದ್ ನೀವಲ್ವಾ ಅಂತ ಹೇಳಕ್ ಬಂದೆ. ಸೊ ನಿಮ್ಗೂ ಥ್ಯಾಂಕ್ಸ್. ಆಣೆಯ